ಹಣ್ಣುಗಳು ಪ್ರಕೃತಿಯಲ್ಲಿ ಸಿಗುವ ನೈಸರ್ಗಿಕ ಸಿಹಿ ಕಾರಕಗಳು ಹೌದು. ಇವು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಎಲ್ಲಾ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಒಂದೇ ರೀತಿಯ ಪರಿಣಾಮ ಬೀರುತ್ತೆ. ವಾಸ್ತವವಾಗಿ ಕೆಲವು ಹಣ್ಣುಗಳು ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಹೊಂದಿದ್ದು ಇವುಗಳನ್ನು ಸೇವಿಸಿದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟ ವೇಗವಾಗಿ ಇರುತ್ತೆ. ಗ್ಲೈಮೆಕ್ಸ್ ಇಂಡೆಕ್ಸ್ ಅಂದ್ರೆ ಆಹಾರವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಎಷ್ಟು ವೇಗವಾಗಿ ಹೆಚ್ಚಿಸುತ್ತೆ ಎಂಬುದರ ಅಳತೆ. ಕಡಿಮೆ ಜಿಐ ಆಹಾರಗಳು ಸಕ್ಕರೆ ಮಟ್ಟವನ್ನ ನಿಧಾನವಾಗಿ ಹೆಚ್ಚಿಸಿದ್ರೆ ಹೆಚ್ಚಿನ ಜಿಐ ಆಹಾರಗಳು ಅದನ್ನು ತ್ವರಿತವಾಗಿ ಹೆಚ್ಚಿಸುತ್ತೆ. ನ್ಯೂಜೆರ್ಸಿ ಮೂಲದ ಖ್ಯಾತ ಇಂಡೋಕೈನಾಲಜಿಸ್ಟ್ ಡಾಕ್ಟರ್ ಆಲಿಸಿಯಾ ಅವರು ಇತ್ತೀಚೆಗೆ ತಮ್ಮ ಆಗಸ್ಟ್ 9ರ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಉತ್ತಮ ಮತ್ತು ಕೆಟ್ಟ ಹಣ್ಣುಗಳ ಕುರಿತು ಪ್ರಮುಖ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೆರ್ರಿಗಳು ಡಾಕ್ಟರ್ ರೊಹ್ಲೆಟ್ ಅವರ ಪ್ರಕಾರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬೆರ್ರಿಗಳು ಅತ್ಯುತ್ತಮ ಆಯ್ಕೆಯಾಗಿದೆ. ನೀವು ಗ್ಲೂಕೋಸ್ ಸ್ಪೈಕ್ಗಳನ್ನ ಇವು ಗ್ಲೂಕೋಸ್ ಸ್ಪೈಕ್ಗಳ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹೆಚ್ಚಿನ ರೀತಿಯ ಬೆರ್ರಿ ಹಣ್ಣುಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿವೆ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಗಣನೀಯ ಏರಿಕೆ ಕಂಡುಬರುತ್ತೆ. ಅಲ್ಲದೆ ಬ್ಲೂಬೆರಿಗಳಂತಹ ಹಣ್ಣುಗಳು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ನೀವು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಅಂತ ಹೇಳಿ ಡಾಕ್ಟರ್ ರೊಹ್ಲೆಟ್ ವಿವರಿಸಿದ್ದಾರೆ. ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿಗಳು ಈ ವರ್ಗಕ್ಕೆ ಸೇರುತ್ತೆ. ಇನ್ನು ಅತ್ಯಂತ ವರ್ಸ್ಟ್ ಹಣ್ಣುಗಳು ಯಾವುದು ಅಂತ ಹೇಳಿದ್ರೆ ದ್ರಾಕ್ಷಿ, ಬಾಳೆಹಣ್ಣು ಮತ್ತು ಕಲ್ಲಂಗಡಿಯಂತಹ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಹೆಚ್ಚು ಮಾಡುತ್ತೆ. ಈ ಹಣ್ಣುಗಳನ್ನ ಸಂಪೂರ್ಣವಾಗಿ ತ್ಯಜಿಸುವ ಅಗತ್ಯವಿಲ್ಲ, ಆದರೆ ಅವುಗಳನ್ನ ಅತ್ಯಂತ ಮಿತವಾಗಿ ಸೇವಿಸಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.